ಮಗ 10 ವರ್ಷ ಮಗ 5ನೇ ವರ್ಷಕ್ಕೆ ಚಿರಂಜೀವಿ ದುರ್ಗ ಅಂತ ದೊಡ್ಡ ದುರ್ಗಮ್ಮ ಇದ್ದಾಗಿದ್ದಾನೆ. 10ನೇ ವರ್ಷಕ್ಕೆ ಗಂಗಮ್ಮ ಇದ್ದಾಗಿದ್ದಾನೆ ದೊಡ್ಡ ದುರ್ಗ ಅಂತ. ಸೊಳ್ಳೆ ಕಡಿ ಕೂಡ ಕಣವ ಅಂತ 8 ಗಂಟೆಗಾಗುತ್ತೆ ನಿಮ್ಮ ಸೇವೆಗಳನ್ನ ಕಳಿಸಿ. ನೀವೆಲ್ಲ ಬಿಸಾಕ ಗಲೀಜು ಡೈಪರು ಎಲ್ಲ ಬಾತ್ರೂಮ್ಗೆ 8 ಗಂಟೆ 2 ಅವರ್ ಅಂತರ ಕಟ್ಲೆ ತಡೆ ಅಂತೆ. 10 ಗಂಟೆ ಸ್ನಾನ ಮಾಡ 12 ಗಂಟೆ 4 ಗಂಟೆ ಯೋಗ ಮಾಡ್ಕೊಂಡು 5 ದರ್ಶನ ಇರ್ತೀವಿ ನಾವು. 6 ಗಂಟೆ ಪೂಜೆ ಆಗುತ್ತೆ. 9 ಗಂಟೆಗೆಲ್ಲ ಪೂಜೆ ಆಗೋದು. 9 ಗಂಟೆ ಯಾಕೆ ಮಾಡಿದೀವಿ ಅಂದ್ರೆ ಬಂದವ್ರ ಮಕ್ಕಳನ್ನ ಆಡ್ಸಕ್ಕಾಗಲ್ಲ ಅಂತ. ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಏನೋ ಯಾರೊಬ್ರು ಇಂಥ ಭಟ್ರ ಹಿಂಗ ಅಳ್ಳಾಸಿ ಅಂತ ಹಾಲನ್ನ ಮೊಸರನ್ನ ಕೊಟ್ರೆ ನಮ್ಮ ಮಗು ಇಡ್ಲಿ ದಿನ ನೋಡಿ ಅಂತಾರೆ. ಸಿಂಪಲ್ ಆಗಿ ನಾವು ಹಾಲನ್ನ ಮೊಸರನ್ನ ಅಲ್ದರೆ ಇಡ್ಲಿ ಮಾಡ್ಕೊಡ್ಬೇಕು ಮಗಿಗೆ. ಆಮೇಲೆ ಜಲ್ದಿ ಬಿಡಲ್ಲ ಅನ್ಬೇಡಿ, ಬಾಕ್ಲು ಹಾಕಲ್ಲ, ಕದ ಸುಮ್ಮನೆ ಇರೋದು, ಬಾಕ್ಲಿಲ್ಲ. ಬೆಳಿಗ್ಗೆ ಬಂದವ್ರ ಮಕ್ಕಳನ್ನ ಮಾಡಿಸ್ಬೇಕು. ಪೂಜೆ ಮಾಡಲ್ವಾ, ಪೂಜೆ ಮಾಡೋ ಬಳಿಕ ಮಕ್ಕಳು ಬಂದ್ರೆ ಇಟ್ಕೊಂಡ ಮಗು ಹಾಸ್ಟೆಲ್ಗೆ ಆಡಂಗಿಲ್ಲ, ಮಾತ್ರ ಬನ್ನಿ ಅಂತ. ಯಾರ ಕಿವಿಗೆ ಹೋಗ್ತಾರೆ ಅಂತ ಅಲ್ಲೋಣ, ಯಾರ ನಿಮ್ಗೆ ಏನು ಇಕ್ಕ್ಯಾರೆ ಅಂತ ಬರೋ ಅವಶ್ಯಕತೆ ಇಲ್ಲ. 9 ಸರಿ ಬರ್ಬೇಕು ಅವಶ್ಯಕತೆ ಇಲ್ಲ. 10 ಸರಿ ಬಂದಿನಿ ಏನು ವೇಸ್ಟ್. ಹೋಗಿ ಪ್ರಸಾದ ಕೊಯ್ದ್ರೆ ನಮ್ಮ ಪುಣ್ಯಾತ್ಮ ಮನೆ ಹೆಂಗಿದೆ ಅಂತ ಕಡೆಗೆ ಹೇಳ್ತಾರೆ. ಅದೇ ಶೆಡ್ಡು 18 ಇದೀವಿ, 8 ರೂಮ್ ಇದಾವೆ. ಕಿಡ್ನಿ ಫೇಲ್ ಆಯ್ತು ಅಂತ ಅಡಿಗೆ ಮಾಡ್ತಾ ಇದ್ವಿ. ಕಾಲೇ ಬಂದವಂತೆ ಫೋಟೋ ಕೊಡ್ತಾನೆ ಲಿಂಗಾಯ್ತು, ಕಣ್ಣು ಬಂದವಂತೆ ಮಾತಾಡೋ ಒಳಗಿದೆ ಮಂಜು ಮಾತಾಡ್ತೇನೆ ಅಂತ. ನೀ ದೂರಿಂದ ಬಂದಿರೋದು ನಿಮ್ಮ ಕಷ್ಟಕ್ಕೆ, ದೇವಸ್ಥಾನ ಬಂದು ನಿಮ್ಮ ಅನುಕೂಲಕ್ಕೆ ಮಾತ್ರ ಬಂದಿರೋದಿಲ್ಲ. ನನ್ನ ಹತ್ರ ಏನ್ ದೇವಸ್ಥಾನ ಕೆಲಸ ಮಾಡೋದು ಇದಾರೆ ಹುಡುಗರು ಎಲ್ಲ ಒಂದೊಂದು ದೂರ ಅವರು ಅನುಸೋದಾಗಿ ಅವ್ರಿಗೆ ಕಷ್ಟ ಇರೋದು. ನಿಮ್ಮವ್ರ ಜಾತಿ 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 ಗುದ್ದಾಡ್ಸಾಕಿರಿ. ಒಂದ್ ಬೀದಿ ಒಬ್ರು ಹಂಗೆ ಅಲ್ವಂತೆ, ಏನೋ ಕಾಯಿಲೆ ಬರುತ್ತೆ ಅಂತೀರಿ, ಹಂಗ ತಡೀರಪ್ಪ ಕ್ಯಾನ್ಸರ್ ಸಮ ಬರ್ತೈತೆ ಅದು ತಡ್ಬಿಡ್ರಿ ನೋಡೋಣ. ಈ ಜಾತಿಯತೆ ಬಿಟ್ಟು ಪ್ರೀತಿ ಮಾಡಿ. ನನ್ನ ದೇವಸ್ಥಾನ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಮಾಡೋದು ನಾನಲ್ಲ, ಎಲ್ಲ ಭಕ್ತರೇ ಬಂದು ಭಕ್ತರ ಹೆಸರು ಮಾಡೋದಂತ. ಕಾಲು ಬರ್ತವೆ ಕೈ ಬರ್ತವೆ ಹೇಳ್ಬಿಟ್ಟಿನಿ ಸಾಕು, ಸುಮ್ಮನೆ ಹೇಳೋ ಅವಶ್ಯಕತೆ ಇಲ್ಲ. ಹಂಗೋದು ನನ್ನ ಗೌಡ ಅವನ ಎಸ್ಸಿ, ನಾವ್ ಯಾವತ್ತೂ ಅವನ ಎಸ್ಸಿನಲ್ಲಿ ಯಾಕದ ಅವ್ರವ್ರು ಮಾಡ್ಕೊಂಡಿರೋದು ನೀವೇ ಮಾಡ್ಕೊಂಡಿರೋ ಜಾತಿ. ಯಾವ ಜಾತಿಯಲ್ಲಿ ಯಾವ ಕುಲದಲ್ಲಿ ಎಲ್ಲ ಕೆಲಸ ಮಾಡ್ತಾವ್ರ ಒಳಗೆ. ಎಲ್ಲ ಜಾತಿ ತರ ಐತಿ ನಂತ, ಎಲ್ಲ ಪ್ರೀತಿನ ಐತಿ. ನಂತ 2 ಜಾತಿ ಇರೋದು, ಒಂದು ಕೆಲಸ ಮಾಡೋದು, ಇನ್ನೊಂದು ಕೆಲಸ ಮಾಡದಿರೋದು. ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆ ವಿಚಾರ ಮಾತಾಡೋದು, ಬೇರೆಯವ್ರ ಬಗ್ಗೆನೇ ವಿಷ ಆಗ್ತಾ ಇರೋದು, ಬೇರೆಯವ್ರ ಮನೆಗೆ ಬಗ್ಗೆ ನೋಡೋದು ಬಿಟ್ಬಿಡಿ ಅಲ್ವಾ. ನಿಮಗೆ ಕಾಯಿಲೆ ಹೆಂಗ್ ಗೊತ್ತಾ, ಬರೀ ಕಂದರ್ಬನೆ ಮಾತಾಡೋದು. ಕಷ್ಟ ಹೆಂಗ್ ಗೊತ್ತಾ, ಚೀಟಿ ಹಾಕೊಳ್ಳೋದು, ಸಾಲ ಮಾಡೋದು. ಆ ಸೈಡ್ ಕಾಲ್ಚಾಚಿ ನಮ್ಮಪ್ಪ ನಮಗೆ 3 ಡಿಗ್ರಿ ಓದಿಸಿರೋದು. 1 ಡಿಗ್ರಿ ಆಯ್ತಂದ್ರೆ ಸಾಕದ ಹಂಗೆ ಅಂತ, ಅಂಟಗಳು ಒಗ್ಗಟ್ಟಾಗಿದೆ ಹಂಗೆ ಅಂತ ತೋರ್ಸ ನಮ್ಮಪ್ಪ. 2ನೇದು ಕಂಡರ ಬಗ್ಗೆ ಬದ್ ನೋಡಬಾರ್ದು ಮಗನೇ, ಕಂಡ ವಿಷಯ ಮಾತಾಡಬಾರ್ದು ಅಂತ. 3 ಇನ್ನೂ ಉತ್ತಮ, ಅದು ಎಷ್ಟಿದೆ ಅಷ್ಟೇ ಸಾಲ ಮಾಡೋದು. ಅವೇ 8 ಕಾರ್, ಅದೇ ಮಿನಿ ಕಾರ್. ಸಾಮ್ಯಾರ್ ಬಂದಿಲ್ವಾ ಅಂದ್ರೆ ನಾನು ಬೆಳಿಗ್ಗೆ ತುಮಕೂರಿಂದ ಬಂದೆ. ಕಾರ್ತಿಸಿ ನೋಡಿ, ಕಾರ್ತಿಸಿ ನಾನೇ ಡ್ರೈವರ್. ಏನು ನಾವು ಸಾವುದಲ್ಲ, ನಾವು ಪುಣ್ಯ ಮಾಡೋದೇನು ತಾಯಿ ತಂದೆ ಸೇವೆ ಮಾಡೋದು ಒಂದು. 2ನೇದು ಎಂತ ಪುಣ್ಯ ಇದಕ್ಕೆ ದೇವ್ರು ಸಿಕ್ಕಿದ್ದು. ನನ್ನೇ ನೀವು ಸ್ವಾಮಿಗಳು ಅಂತ ಕರೆ, ನಾನೆಲ್ಲ ಸ್ವಾಮಿಯರ್ ಆಗೇ ಇಲ್ಲ. ತಾಯಾರಿಬ್ರು ಪರಪುರ ಪುಣ್ಯ, ಪುಣ್ಯ ಅದಾಗತ್ತಾ. ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಗಮನವಿರಲಿ. ದಯವಿಟ್ಟು ಸುತ್ತ ಬಾವಿ ಇದೆ, ಹಳ್ಳ ಇರ್ತವೆ, ಕರೆಂಟ್ ಇರ್ತವೆ. ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಯಾಕಂದ್ರೆ ಮೊಬೈಲ್ ಮೆಸೇಜ್ ಬಗ್ಗೆ ಎಚ್ಚರವಿದ್ರೆ ಮಕ್ಕಳ ಒಳಗಡೆ ಯಾರಿರಲ್ಲ. ಮಕ್ಕಳನ್ನ ಮಾಯ ಮರೆತ ಚೆನ್ನಾಗಿ ಆಡಿಸಿ. ಮೊನ್ನೆ ಬೇರೆ ಬಂದಿದ್ದ, ಇನ್ನು ಗುರು ಬರ್ತಾರೆ ಸ್ವಲ್ಪ ಸಮಯದಲ್ಲಿ. ಮೇಕಪ್ ಮಾಡ್ಕೊಂತ ಲೇಟ್ ಆಗ್ಬಿಡ್ತೀವತ್ತು, ಯಾರು ಬೇಜಾರಾಗ್ಬಿಟ್ಟು ಬರ್ತಾರೆ. ನೀವು ಯಾರ್ಯಾರು ನಿಮ್ಮವರೇ ಪಟಾಕಿ ಹೊಡೆದ್ರಿ, ಎಣ್ಣೆ ಹೊಡೆದ್ರಿ, ಬಾಟ್ಲಿ ಹೆಸ್ರಿ, ಕೈ ಹಚ್ಚ್ರಿ. ಒಂದೇನು ಸಮಾರಂಭ ಮಾಡಿರ್ಲಪ್ಪ, ಯಾರಿಗೆ ಬಂದಿದ್ರು ಸಾಧ್ಯ ಕೈ ಎತ್ತಿ. ನಮ್ ಜನಗಳು ಬರೇ ಬೇರೆದಕ್ಕೆ ಕನ್ವರ್ಟ್ ಆಗೋದು, ಬೇರೆದೇ ಅವಲಂಬಿಸಿರೋದು. ಯಾವುದೋ ಕ್ಯಾಲೆಂಡರ್ ದಿವಸ ಯಾವುದೋ ರಾಷ್ಟ್ರದಲ್ಲಿ ನಾವು ನಿಮ್ಮನ್ನೆಲ್ಲ ನಮಗೆ ತಲಭಾಗ ಮಾಡ್ಕೊಂಡಿದೀವಿ ಅಂತ ಸಡಗರ ಹಬ್ಬ ಮಾಡ್ತಾರೆ. ನಾವು ನಿಮಗೆ ಹರಿತಾ ಇದ್ದೀವಿ ಅಂತ ನಮ್ಮ ಜನಗಳು ಪಟಾಕಿ ಹೊಡೆಯೋದೇನು, ರೋಡಾಗ ಎಸೆಯೋದೇನು, ಕೂಗಾಡೋದನ್ನೆಲ್ಲ ಮಾಡಿ ಅಲ್ವಾ. ನಿಮ್ಮ ಮನೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೋ, ನಿಮ್ಮ ಅಪ್ಪ ಅಮ್ಮಗಳು ಎಲ್ಲಿದ್ದಾರೋ, ಯಾರಿಗೆ ಅನ್ನ ಹಾಕಿಲ್ಲ, ಯಾರಿಗೆ ಊಟ ಹಾಕಿಲ್ಲ, ನೋಡ್ಲೇ ಇಲ್ಲ. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಯಾವ್ದಾರೇ ಗ್ರಾಮದಲ್ಲಿ ಈ ಸಡಗರ ಸಂಭ್ರಮ ಮಾಡಿ ಅನಾವಶ್ಯಕ ವ್ಯರ್ಥ ಮಾಡೋ ಬದಲು ನಿಮ್ಮ ಗ್ರಾಮದಲ್ಲಿ ಯಾರಿರ್ತಾರೆ ಬಡವರು, ಅವರಿಗೆ 1-2 ಸೀಟ್ ಕೊಡಿಸ್ಬಿಡಿ ಬಡವರಾದ್ರೆ. ಇಲ್ಲ ನಿಮ್ಮ ಗ್ರಾಮಗಳಲ್ಲಿ ಮಕ್ಕಳು ಓದ್ಸಕ್ ಆಗ್ತಿಲ್ಲ ಅಂತ ಮಕ್ಕಳಾರಿದ್ರೆ ಅವರಿಗೆ ಶಾಲೆ ಫೀಸ್ ಕಟ್ಟಿ. ಇಲ್ಲಾಂದ್ರೆ ಅಂಧಾಶ್ರಮ ವೃದ್ಧಾಶ್ರಮ ತಾವು ನೋಡಿರ್ತೀರಲ್ಲ, ಹೋಗೋ 4 ಜನ ಬಟ್ಟೆ ಕೊಡಿಸಿ, ಇಲ್ಲ ಒಂದು ಊಟ ವ್ಯವಸ್ಥೆ ಮಾಡಿಸ್ಬಿಟ್ರೆ ಇದಕ್ಕಿಂತ ದಾನ ಧರ್ಮ ಇನ್ನೊಂದಿಲ್ಲ ಅಂತ. ಇಲ್ಲಾಂದ್ರೆ ಮಗನ್ ಬರ್ತಡೆ ಅಂತ ಏನ್ ಸಡಗರ ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಿ. ಆ ವರ್ಷದ ದಿವಸ ಅದೇ ದಿವಸ ನಿಮ್ಮ ತಾಯಿಯರು ಎಷ್ಟು ಕಷ್ಟಪಟ್ಟಿರ್ತಾರೆ, ನಿಮ್ಮ ತಂದೆ ಸ್ಥಿತಿ ಮಾಡ್ತಾರೆ, ಯೋಚನೆ ಮಾಡೋದೇ ಇಲ್ಲ. ನಿಮ್ಮ ಸಡಗರ ಅದೇನು ಈಗ ಬೇರೆ ಬಂದಿದೆ, ಹೊಡಿತಾರೆ ನಿಂಗೆ. ಏನು ಹೊಡಿಯೋದು ಪಾಪ, ಸ್ಪ್ರೇ ಅದೇನು ಸ್ಪ್ರೇ ಬೇರೆ ಹೊಡಿತಾರೆ. ಬಿಜಿಗಡೆ ಗಿರಿಕೆ ಮಟ್ರ ಆಯ್ತು.
ಯಾವ ಸ್ಪ್ರೇ ಹಾಕೊಂಡು ಬಿಗಿ ಗಡಿ ಗೀರಿಗೆ ತಲೆ ಬಂದು ಇಟ್ಕೊಂಡ್ಬಿಟ್ರೆ ಒಳ್ಳೆ ಹಬ್ಬ ಆಗ್ತದೆ, ಒಳ್ಳೆ ಜಾತ್ರೆ ಆಗ್ತದೆ. ಇನ್ನ ಮುಂದಿದೆ ಯುಗಾದಿ ಹಬ್ಬ, ಬಹಳ ಜೋರಾಗಿ ಮಾಡಿ ಎಲ್ಲಾ ಕಡೆ ಮಳೆ ಬರಲಿ, ಯಾರು ಕಾಯಿಲೆ ಕಷ್ಟ ಬರದೇ ಇರಲಿ, ಯಾರು ಅನಾವಶ್ಯಕ ರೋಗ ಯಾವುದೇ ಕಾಯಿಲೆ ಹರಡದೇ ಇರಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಅವಾಗ ನಮ್ಮ ಹಬ್ಬ ನಮ್ಗೆ ಹರ್ಷ ತರುವಂಥದ್ದು ಯುಗಾದಿ ಹಬ್ಬ ಅಲ್ವಾ? ಯಾರ ಪಟ ಕೊಟ್ರೆ ಕೈ ಹಂಗಾರೆ, ಯಾರ ಮೊಬೈಲ್ ನೋಡಿ ಹ್ಯಾಪಿ ನ್ಯೂ ಇಯರ್ ಅಷ್ಟೇ ಕತೆ. ನಿಮ್ಮ ಮನೆ ಮಗಳ ಅಳುತ್ತೆಯಾಳ, ನಿಮ್ಮ ಮನೆಗೆ ಅಜ್ಜ ಮಲಗಿದಾರ, ಪಕ್ಕ ಮನೆಗೆ ಏನ್ ಕಷ್ಟ ಐತಿ ಏನು ಹ್ಯಾಪಿ ನ್ಯೂ ಇಯರ್ ಅಂತೆ, ಏನ್ ಖುಷಿ. ಯುಗಾದಿ ಹಬ್ಬದ ದಿವಸ ಒಬ್ಬರು ಹ್ಯಾಪಿ ನ್ಯೂ ಇಯರ್ ಕಸ ಹೊಸ ಶುಭಾಶಯ ಅಂತ ಕಳಿಸ ಮನೆ ಮುಂದೆ ರಂಗೋಲಿ ಒಬ್ಬರು ಬಿಡಲ್ಲ, ಹೊಸ ತೋರಣ ಕಟ್ಟಾರ ಇಲ್ಲ ಈಗಲ್ಲ. ಹ್ಯಾಪಿ ನ್ಯೂ ಇಯರ್ ಮೊಬೈಲಲ್ಲಿ ಗಂಡ ಸುಸ್ತಾ ಬಂತ ಹೆಂಡತಿ ಚೆನ್ನಾಗಿದ್ದೀರಾ ಅಂತ ಸಾಯಂಕಾಲ ಮಾನಸಂಗಿಲ್ಲ, ಹೆಂಡತಿ ಸುಸ್ತಾ ಬಂದ್ರೆ ಗಂಡ ಏನಾಗ ಸಹಾಯ ಮಾಡೋದಂಗಿಲ್ಲ, ಮಗ ಒಳತ್ತೆ ಅನ್ನಂಗಿಲ್ಲ. ಈಗ ಅಜ್ಜ ಕರ್ಕೊಂಬಂದಿ ಮಗ ಒಳತ್ತೆ ಅಂತಾರೆ ಜಾಸ್ತಿ ಅಲ್ವಣ್ಣ? ಯಾರ ಮನೆಗಾರ ನೋಡೀಗ ತುಂಬಾ ಸಿಂಪಲ್ ಬರೋದು, ಮಗ ಒಳತ್ತೆ ಅಂತಾರೆ. ಮಗ ಅಮ್ಮ ಎಲ್ಲಿ, ಅಮ್ಮ ಬಿಸಿ, ಅಪ್ಪ ದೇವ್ರು ನಂಬಲ್ಲ ಅಂತ ಒಂದು ಹೇಳ ಹೊಡಿತಾರೆ. ನಿಮ್ಮ ತಾಯಿ ತಂದೆಗೆ ಅನ್ನ ಹಾಕಿ ಕಂಡಾರ ಮನೆ ವಿಚಾರ ಮಾತಾಡ್ತೇನೆ, ಹಾಸಿಗೆ ದಿವಸ ಕಾಶಿ ಹಾಕಿದ್ರೆ ನೀವೇ ಶ್ರೀಮಂತರು ನಂತರ. ಎಷ್ಟಿದೆ ಹಾಸಿಗೆ ಅಷ್ಟು ಚಾಚಿ ಸಾಲ ಮಾಡ್ಕೊಂಡು ಅರಬದ ಮನೆ ಕಟ್ಟೀನಿ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದ್ರೆ ದೇವ್ರು ಬಂದು ಕಟ್ಟಲ್ಲ. ದೇವ್ರನ್ನ ಏನ್ ಕೇಳ್ಬೇಕು? ತಾಯಿ ದುಡಿಯೋಕೆ ಶಕ್ತಿ ಕೊಡು, ದುಡಿಯೋಕೆ ಒಂದು ಕೆಲಸ ಕೊಡು, ಎಲ್ಲ ಕೇಳ್ಬೇಕು. ಇಲ್ಲೆಲ್ಲ ಬಹಳ ಅನುಕೂಲ ಆದ ಜನ ಬರ್ತಾರೆ, ಬಹಳ ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಎಲ್ಲಕ್ಕಿಂತ ಹೊರದ್ರು ಹೃದಯ ಶ್ರೀಮಂತ ಯಾರಂದ್ರೆ ದೇವಸ್ಥಾನಕ್ಕೆ ಯಾರು ಸಹಾಯ ಮಾಡ್ಲಾ, ನಾವು ಕಲ್ಲೆತ್ಲ ಮಣ್ಣೆತ್ಲ ಅಂತ ಕೆಲವೊಂದು ಜನ ಬರ್ತಾರೆ. ಕೆಲವೊಂದು ಜನ ಅವ್ರಾಗ ಅವ್ರು ಬರ್ತಾರೆ, ದೇವಸ್ಥಾನ ನಮಸ್ಕಾರ ಮಾಡ್ಕೊಂತಾರೆ, ಪೇಪರ್ ಎಸೆಯಲ್ಲ, ಮಕ್ಳಿಗೆ ಗಲೀಜ್ ಮಾಡ್ಸಲ್ಲ, ಅಲ್ಲಿ ಕೂತ್ಕೊಂಡು ಯಾವುದೇ ರೀತಿಯಲ್ಲಿ ದೇವ್ರನ್ನ ಬೇಡ್ಕೊಂಡು ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಮನಸ್ಸಲ್ಲಿ. ಇನ್ನು 3 ಥರ ಬರ್ತಾರೆ. ನಂತರ ಲೇಟ್ ಆಗತ್ತಾ, ಇದೇ ಫಸ್ಟ್ ಬಂದೀವಿ, ಎಷ್ಟು ದಿನ ಮಕ್ಕಳಾಗ್ತಾವ, ಎಷ್ಟು ದಿನ ಮದುವೆ ಆಗುತ್ತೆ. ಮಗ ಮನೆ ಮಲ್ಗೇನೆ ಮದುವೆ ಮಾಡಿಸಿ, ಮಗಳು ಮನೆಗಿದ್ದಾಳೆ, ಮಕ್ಕಳಾಗ್ತಾವ. ಮಕ್ಕಳಾಗೋದು ಯಾರಿಗೆ ಆಗ್ಬೇಕು? ಮಗಳಿಗೆ ಆಗ್ಬೇಕು. ಬಂದು ಕೇಳೋದು ಯಾರು? ತಾಯಿ. ಬಿಸಿ ಇದಾರೆ ಅಂತಾರೆ, ಅದು ಜಾಸ್ತಿ ಇವನಿಗೆ ಪಚ್ಚೆ ಆಗ್ತಾರೆ. ನಮ್ಮ ಹುಡುಗಿ ನಮ್ಮ ಮಕ್ಕಳಿಗೆ ಮಾಸ್ಟರ್ ಪುಣ್ಯಾತ್ಮ ಈ ಮಾಸ್ಟರ್ ಪಚ್ಚೆ ಆಗ್ತಾರಲ್ಲ, ಇವ್ರಿಗೆ ಕುಳ್ಕಿರೋದಕ್ಕಿಂತ ಹೆಣ್ಣು ಮಕ್ಕಳು ಎಲ್ಲ ಮಾಡ್ತಾರೆ, ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ. ಮನ್ನಂದಮ್ಮ BSc ಮಾಡನ್ ಮಗ ದೇವರ ನಂಬಲ್ಲ, ರಾತ್ರಿ ಹೊಡಿತಾರೆ. ಯಾವ ಹೊಡಿತಾರೆ ಅಂತ? ರಾತ್ರಿ ಮಾತ್ರ ಹೊಡಿತಾರೆ ಅಂತಾರೆ ಅಮ್ಮಂಗೆ. ಬೆಳಿಗ್ಗೆ ದೊಡ್ಡದೇ ಇಲ್ವಂತ, ಒಳ್ಳೆ ಹುಡುಗಂತೆ, ಅಲ್ವತ್ತು ಕೆಲಸ ಅಂತ ರಾತ್ರಿ ಹೊತ್ತು ಮಾತ್ರ ಯಾರಾದ್ರೂ ನಮ್ಮ ಹತ್ರ ಕುಡಿಸ್ತಾರಂತ ಅವನಿಗೆ. ನಾವು ಇಷ್ಟೆಲ್ಲ ಬಡ್ಕೊಂತೀವಿ, ಇಷ್ಟೆಲ್ಲ ಸಹಾಯ ಮಾಡ್ತೀವಿ, ಹ್ಯಾಂಡಿಕ್ಯಾಪ್ಟ್ ಅಂತಾರಾಷ್ಟ್ರೀಯ ಕಟ್ತೀವಿ, ಪಟ್ಟಣ ಸೀರೆ ದಾನ ಮಾಡ್ತೀವಿ, ಅಕ್ಕಿ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ವೃದ್ಧಾಶ್ರಮ ಹೇಳಿಸ್ಬಿಟ್ಟು ನೋಡ, ಬಸ್ಸಾರು ಕೊಡ್ತೀವಿ. ನಮ್ಗೆ ಯಾರು ಬಂದು ಇವತ್ತು ಇಂಥ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಯಾರು ಒಂದೇ ಇಲ್ಲ, ಒಬ್ಬೇ ಬಂದಿರೋದು. ನಂಜನಗೂಡವ್ರು ಇಬ್ರು, ಒಂದು ಗಂಡ ಹೆಂಡತಿ, ಮಿಲಿಟರಿ ರಿಟರ್ನ್ ಅಣ್ಣ, ಅವರ ಅಕ್ಕ ಟೀಚರ್ ಅಂತೆ. ಒಟ್ಟಿನಿಂದ ಮಗುಟ್ಬೇಕು ಅಂತ ಕೇಳಿದ್ ನನ್ನ ಪ್ರಪಂಚ ಒಂದೇ ಅಕ್ಕ. ಇನ್ನ ಒಂದು ಚಿತ್ರದುರ್ಗ ಯಾವ್ದೋ ಹಳ್ಳಿ, ಮಳೆ ಬರ್ಲೋಣ ಅಂತ ಹೇಳಿ ಕೇಳಕ್ ಬಂದಿದ್ದು ಒಂದಿಬ್ರು. ಇನ್ನು ಬಿಟ್ರೆ ಕೈನೈತೆ ಕಾಲ್ನೈತೆ, ಇದೇ ಫಸ್ಟ್ ಬಂದೇನೆ ಹುಷಾರಾಗುತ್ತ, ಎಷ್ಟೊತ್ತಾಗತ್ತೆ. ಸೊ ದೇವಸ್ಥಾನ ಸ್ಕ್ರೀನ್ ಟಚ್ ಮೊಬೈಲ್, ನಾವೆಲ್ಲ ಸ್ಕ್ಯಾನರ್ ಇದ್ದಂಗೆ ಅವ್ರಿಗೆ, ನಮ್ಮ ಮನೆ ಕಾಸುಗಾರಗಳಿಗೆ. ಇನ್ನು ಕೆಲವರು ಹೇಳ್ತಾರೆ ತಮಾಷೆಗೆ ಏನಾರ ಮಗ ಬರಲ್ಲ ಮದುವೆ ಮಾಡಿ ಅಡ್ರೆಸ್ ಕೊಟ್ಟಾಗ ಯಾರಿಗೆ ಕೊಟ್ಟೋಗ್ಬೇಕು, ಒಂದು ಸಿಂಪಲ್ ಅಡ್ರೆಸ್ ಕೊಟ್ಟೋಗ್ತಾರೆ. ನಾವು ಹೋಗಿ ಮದುವೆ ಮಾಡಿಸ್ಬೇಕು ಅವನಿಗೆ. ಆ 3 ದಿನ ಹೊಡಿಸಿದಾಗ ನಾವು ಸಾಕೇಬೇಕು. ಇಲ್ಲಿ ಸ್ವಯಂ ಪ್ರೇರಿತ ದೇವಸ್ಥಾನ ನಿಮಗೆ ಗೊತ್ತಿರುತ್ತೆ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿಗೆ ನನಗೆ ಅಂತ ಸಾಕಷ್ಟು ತೋರಿಸ್ತಾ ಇರ್ತೀನಿ. ನಾನು ಒಂದೇ ಒಂದು ಸೊಳ್ಳೆ ಅವ್ರಿಗೆ ಕಡಿಯಲ್ಲ, ₹1 ನಾವು ಮೋಸ ಮಾಡಲ್ಲ. ನಿಮಗೆ ಇಚ್ಛೆ ಇದ್ರೆ ಕಾಣಿಕೆ ಬೆಲೆ ಹಾಕಿ ಫ್ರೀ ದೇವಸ್ಥಾನಕ್ಕೆ ಹಾಕ್ಬೇಕು ಅಂದ್ರೆ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಅನ್ನೋದ್ರೆ ಬಂದಾಗ ಹೇಳಿ, ₹1 ಮಾಡಿ ಪರವಾಗಿಲ್ಲ. ವಿನಾಕಾರಣ ರಸ್ತೆಗೆ ಯಾರ ಬಂದು, ರೋಡಿಗೆ ಯಾರ ಬಂದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನಿಮಗೆ ದುಡ್ಡು ಹಾಕಿ ನಾವು ಅಂತಾರೆ ಇಂಥವ್ರು ಚೀಟಿ ಕೊಟ್ರೆ ನೀವು ಮೋಸ ನಾವು ಜವಾಬ್ದಾರಲ್ಲ. ದುರ್ಗಾಸ್ಥಳ ಅಂತ ದೇವಸ್ಥಾನದ ಹೆಸರು ನಿಮ್ಗೆ ಗೊತ್ತಿರುತ್ತೆ. ದುರ್ಗಾಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ಎಲ್ಲದರಿಂದ ದುರ್ಗಾಸ್ಥಳ ಅಂತ ಕರಿತೀವಿ. ಇಲ್ಲಿ ನಾವೆಲ್ಲೂ ಚಂದ ಉತ್ಸವ ಮಾಡಿರಲ್ಲ, ಚಂದಕ್ಕೆ ಪ್ರೇರಣೆ ಕೊಟ್ಟಿರಲ್ಲ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುಡ್ಡು ಕೊಡಿಂದ ಹಾಕಿರಲ್ಲ. ನೀವು ಸುಮ್ಮನೆ ಬಂದು ಲೇಟ್ ಆಗುತ್ತಾ ಅಂತೇಳಿ ಯಾರೋ ಪುಣ್ಯಕ್ಕೆ ಬಂದು 8,000 ಸ್ವಾಮಿ ಅಲ್ಲಿ ಆಡವರಿಗೆ ಕೊಟ್ಟು ಇಲ್ಲಿಗಿನ ಒಳ್ಳೆ ಸಮಯ ಸಿಗ್ತಾರೆ ನಮ್ಗೆ ಅಂತ ಕಡ್ಕೊಂಡು ಬಿಟ್ಟೋದಂತ ನಾವು ಜವಾಬ್ದಾರಲ್ಲ. ಕರೆಕ್ಟೇನ? ನಿಮ್ಮ ಅರ್ಜೆಂಟಿಗೆ ನೀವು ಮಾಡಿರಿ, ಅವ್ರು ಇರ್ತಾರೆ ಕೊಡ್ಗಾರ, ನಾವು ಜವಾಬ್ದಾರಲ್ಲ. ₹200 ಬಾಡಿಗೆ, ₹50 ಸೀಟ್ ಲೆಕ್ಕ. ನಮ್ಮ ಪುಣ್ಯಾತ್ಮರು ಮನೆ ಬಂದು ಹುಡುಗರು ಆಟೋ ಗಾಡಿ ಮಾಡಿ ಈಗ 2 ಮಡಿ 100 ಬರ್ತಾರೆ. ನೀವು ಬಂದು ಸುಮ್ಮನೆ ಅಪ್ ಡೌನ್ ಬಂದು ಅವ್ರಿಗೆ ಅರ್ಜೆಂಟ್ ಅವ್ರಿಗೆ ಹೇಳಿ ನಮ್ಮ ಬಂದಿಲ್ಲಿ ಹೇಳಿದ್ರೆ ನಾವು ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಅರ್ಜೆಂಟ್ ಇದ್ರೆ ಜಲ್ದಿ ಹೋಗ್ಬೇಕು, ಆಟೋ ಬುಕ್ ಮಾಡಿ, ಕಾರ್ ಬುಕ್ ಬಸ್ ಮಾಡಿ ಅಲ್ಲಿಂದ ಹಂಗೆ ಮನೆಗೆ ಹೋಗ್ಬಿಡಿ, ಏನು ಬೇಜಾರಿಲ್ಲ. ಸಾಲ ಮಾಡ್ಕೊಂಡ್ ಬರಬೇಡಿ, ಕೈ ಮೆರ್ತ ಆಗ್ತದೆ. ಸುಮ್ಮನೆ ಬಂದು ದೇವ್ರನ್ನ ಬಿಟ್ಟು ಆಟೋ ಕಾಯ್ತಾರೆ ಅಂದ್ರೆ ಕಾಯಕ್ಕೆ ಆಟೋದ್ರೆ ಏನ್ ಕೆಲಸ? ಕಾಯ್ತಾನೆ. ನಿಮ್ ಕೆಲಸ ದೇವ್ರನ್ನ ಬೇಡ. ನೀವು ಹಂಗಲ್ಲ, ಟ್ರೈನ್ ಲೇಟ್ ಆಗುತ್ತೆ, ಆಟೋ ಲೇಟ್ ಆಗುತ್ತೆ.